ಸರ್ಕಾರ ಏನೋ ಒಂದು ಡಿಸಿಷನ್ ತಗೊಂಡಿದೆ, ಅದನ್ನೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಎಲ್ಲ ಜನಾಂಗದವರಲ್ಲೂ ನಮ್ಮದು ಯಾವ ರೀತಿ ಗಣತಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನಾಂಗ ಕೈ ಬಿಟ್ಟವ್ರೆ, ಎಲ್ಲರೂ ಹೋಗಿ ಮೀಟ್ ಮಾಡಿಲ್ಲ ಅನ್ನೋ ಅಭಿಪ್ರಾಯ ಇತ್ತು. ಈಗ ಒಳ ಮೀಸಲಾತಿ ಬಗ್ಗೆ ಈಗ ಮೊನ್ನೆ SC ಅವರ ಗಣತಿ ಆಯಿತು. ಅವರು ಪ್ರತಿ ಗ್ರಾಮಕ್ಕೂ ಕೂಡ ಒಂದು ಸಂಘದವರು, ದಲಿತ ಸಂಘದವರು ಪ್ರತಿ ಗ್ರಾಮಕ್ಕೂ ಹೋಗಿ ನೀವು ಮಾದಿಗ ಅಂತಲೇ ಬರ್ಸಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಅವ್ರದ್ದೇನಿದೆಯೋ ಅದನ್ನೇ ಬರ್ಸಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿದರು. ಇದು ಜನರಲ್ಲಿ ಒಳ್ಳೆ ಅವೇರ್ನೆಸ್ ಮೂಡಿತು. ಜನರು ಕೂಡ ಅದಕ್ಕೆ ಸ್ಪಂದಿಸಿ ಅವರವರ ಕಮ್ಯುನಿಟಿ ಏನೇನು ಒಳಪಂಗಡಗಳಿಗೋ ಅವೆಲ್ಲವನ್ನು ಬರ್ಸ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಇದು ಒಂದು ರೀತಿ ಎಲ್ಲರೂ ಕೂಡ ಈಗ ಜಾಗೃತರಾಗಿ ತಮ್ಮ ಜಾತಿ ಹೇಳ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಸರ್ಕಾರ ಅದನ್ನು ಒಳ್ಳೆ ಡಿಸಿಷನ್ ತಗೊಂಡಿದೆ ಅಂತ ನಾನು ಭಾವಿಸ್ತೀನಿ. ಸರ್ಕಾರ ಏನು ಹೊರಟಿಲ್ಲ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ನೋಡಬೇಕು, ನಮಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಅದ್ರ ಬಗ್ಗೆ ಅವ್ರ ತಲೆ ಮಾತಾಡಬೇಕು. ಪ್ರಸ್ತಾವನೆ ಸಲ್ಲಿಸಿದಾರಂತೆ, ಪ್ರತಿನಿತ್ಯ ನಡೀತಾ ಇದೆ. ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನೋ ಅವ್ರಿಗೆ ಅನಿಸಿರ್ಬೇಕಲ್ಲ, ನಮಗೆ ಅದು ಕೇಳಿದ್ರೆ ನಾವೇನು ಹೇಳೋಕ್ಕಾಗುತ್ತೆ. ಅದು ಅವ್ರ ಅಭಿಪ್ರಾಯ ಹೇಳಿದ್ರು, ನಮ್ಮ ಅಭಿಪ್ರಾಯ ನಮ್ಮದು, ಅವ್ರ ಅಭಿಪ್ರಾಯ ಅವ್ರದ್ದು. ಅವ್ರೇನು ಹೇಳಿದ್ರು ಗೊತ್ತಿಲ್ಲ, ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರು ಗೊತ್ತಿಲ್ಲ. ಮೆಟ್ರೋ ಪಟ್ರೋ ಎಲ್ಲ ಮಾಡ್ತಾವ್ರೆ, ಅದರಿಂದ ಏನೋ ನಿಯರ್ ಇರ್ತದೆ ಅನ್ನೋದು, ಅಭಿವೃದ್ಧಿ ಆಗುತ್ತೆ ಅಂತ ಏನೋ ಅವರ ಕಾನ್ಸೆಪ್ಟ್ ಏನಿದೆಯೋ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯ ಏನಿದೆಯೋ ಅದೇ ಇದ್ದರೆ ಒಳ್ಳೇದು ಅನಿಸುತ್ತೆ. ಹೌದು, ನಮ್ಮ ಮೂಲ ಹೆಸರಲ್ಲಿ ಹೋಗಿ ನ್ಯೂಯಾರ್ಕಲ್ಲಿರುವ ಅಮೇರಿಕಾದಾಗಿರೋ ಎಷ್ಟು ನಮಗೆ ಗೊತ್ತವೆ, ಯಾವ ಗೊತ್ತವೆ ಹೇಳಿ ನೋಡೋಣ. ಒಂದು ಹೆಸರು ಹೇಳಿ ನೋಡೋಣ. ನಾನು ಬೇರೆದ ನ್ಯೂಯಾರ್ಕ್ ಒಂದು ಹೇಳ್ದಪ್ಪ, ಬೇರೆ ವ್ಯಾಪಾರ ಹೇಳಿದ್ರೆ ಹಾಗೆ ನಮ್ಮದು ಹೌದು. ನಮ್ಮ ಪ್ರೊನೌನ್ಸಿಯೇಷನ್ ಇರ್ತವಲ್ಲ, ಅದಕ್ಕೂ ಡಿಫ್ರೆನ್ಸ್ ಇರ್ತದೆ. ಅದಕ್ಕೆಲ್ಲ ಏನು ಮಾಡೋಕ್ಕಲ್ಲ. ಅವ್ರು ಯಾವ ಅಭಿಪ್ರಾಯದಾಗ ಹೇಳಿದ್ರು ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ. ಸರ್ಕಾರ ಏನೋ ಒಂದು ಡಿಸಿಷನ್ ತಗೊಂಡಿದೆ, ಅದನ್ನೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಎಲ್ಲ ಜನಾಂಗದವರಲ್ಲೂ ಕೂಡ ಭಿನ್ನಾಭಿಪ್ರಾಯ ಇತ್ತು. ಕೆಲವರಿಗೆ ನಮ್ಮದು ಯಾವ ರೀತಿ ಗಣತಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನಾಂಗ ಕೈ ಬಿಟ್ಟವ್ರೆ, ಎಲ್ಲರೂ ಹೋಗಿ ಮೀಟ್ ಮಾಡಿಲ್ಲ ಅನ್ನೋ ಅಭಿಪ್ರಾಯ ಇತ್ತು. ಈಗ ಒಳ ಮೀಸಲಾತಿ ಬಗ್ಗೆ ಈಗ ಮೊನ್ನೆ SC ಅವರ ಗಣತಿ ಆಯಿತು. ಅವರು ಪ್ರತಿ ಗ್ರಾಮಕ್ಕೂ ಕೂಡ ಒಂದು ಸಂಘದವರು, ದಲಿತ ಸಂಘದವರು ಪ್ರತಿ ಗ್ರಾಮಕ್ಕೂ ಹೋಗಿ ನೀವು ಮಾದಿಗ ಅಂತಲೇ ಬರ್ಸಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಅವ್ರದ್ದೇನಿದೆಯೋ ಅದನ್ನೇ ಬರ್ಸಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿದರು. ಇದು ಜನರಲ್ಲಿ ಒಳ್ಳೆ ಅವೇರ್ನೆಸ್ ಮೂಡಿತು. ಜನರು ಕೂಡ ಅದಕ್ಕೆ ಸ್ಪಂದಿಸಿ ಅವರವರ ಕಮ್ಯುನಿಟಿ ಏನೇನು ತಕ್ಕಂಥದ್ದನ್ನ ಮಾಡಿದ್ದಾರೆ. ಇದು ಒಂದು ರೀತಿ ಎಲ್ಲರೂ ಕೂಡ ಈಗ ಜಾಗೃತರಾಗಿ ತಮ್ಮ ಜಾತಿ ಹೇಳ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಸರ್ಕಾರ ಅದನ್ನು ಒಳ್ಳೆ ಡಿಸಿಷನ್ ತಗೊಂಡಿದೆ ಅಂತ ನಾನು ಭಾವಿಸ್ತೀನಿ.